ಗೌಡರ ಸೇನೆ ವತಿಯಿಂದ ಯಾವೆಲ್ಲ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದೀರಾ? ನಮ್ಮ ಗೌಡರ ಯುವ ಸೇನೆಯ ಹುಟ್ಟಾಕಂಥ ಸಂಸ್ಥಾಪಕರಾದ ಕೃಷ್ಣೇಗೌಡರು ಅಲ್ಲಿ ಗೌಡರ ಸೇನೆಯನ್ನು ಹುಟ್ಟಾಕಿ 2 ವರ್ಷ ಆಯಿತು. ಗೌಡತಿಯರ ಸೇನೆಯ ಸಾಗಾಟಕ ಗೌಡರ ಯುವ ಸೇನೆಯನ್ನು ಹುಟ್ಟಾಕಿ 2 ವರ್ಷ ಆಗಿದೆ. 2 ವರ್ಷದಿಂದ ಪ್ರತಿ ತಿಂಗಳು ಒಕ್ಕಲಿಗರ ಸಮಾವೇಶ ಮಾಡ್ತಾರೆ. ಪ್ರತಿ ಒಕ್ಕಲು ವಧುವರ ಸಮಾವೇಶ, ಆಮೇಲೆ ಪ್ರತಿ ತಿಂಗಳು ಒಂದು ಆರೋಗ್ಯ ಶಿಬಿರ ಕಾರ್ಯಕ್ರಮ, ಪ್ರತಿ ಒಂದು ವರ್ಷ ಪ್ರತಿ ಲಾಸ್ಟ್ ಇಯರು ನಾವು ಒಂದು ಒಕ್ಕಲಿಗರ ಸಂಘದ ಕಾಲೇಜಿನ ಆವರಣದಲ್ಲಿ ಆರೋಗ್ಯ ಶಿಬಿರ ಮತ್ತು ಗಿಡ ಕೊಡುವ ಕಾರ್ಯಕ್ರಮ, ಉದ್ಯೋಗ ಮೇಳ, ತುಂಬ ಮುಂತಾದ ಕಾರ್ಯಕ್ರಮಗಳನ್ನು ಮಾಡಿ ವಧುವರ ಸಮಾವೇಶ, ಒಕ್ಕಲಿಗರ ವಧುವರ ಸಮಾವೇಶನ ಮಾಡಿ ನಮ್ಮ ಒಂದು ಸೇನೆ ಕಡೆಯಿಂದ ಸುಮಾರು ಜನಕ್ಕೆ ಅವರಿಗೆ ಒಂದು ಉಚಿತವಾಗಿ ಬಡವರಿಗೆ ಆರೋಗ್ಯ ಶಿಬಿರ ಒಂದು ಸಂಸ್ಥೆಯನ್ನು ಮಾಡಿ ಉಚಿತವಾಗಿ ಎಲ್ಲ ಥರದ ಒಂದು ಬಡವರಿಗೆ, ಬಡ ರೈತರಿಗೆ, ಇವರಿಗೆ ಬಡ ಒಂದು ಕೂಲಿ ಕಾರ್ಮಿಕರಿಗೆ ಒಂದು ವರ ಒಂದು ಹತ್ತಿರವಾಗಿ ಇವರಿಗೆ ಸಿಗಬೇಕು ಅನ್ನೋ ಒಂದು ಕಾರಣದಿಂದ ಆ ಒಂದು ಕಾರ್ಯಕ್ರಮನ ಸಮಾವೇಶನ ಮಾಡಿದ್ವಿ. ಒಕ್ಕಲಿಗರ ಸಂಘ ಕಾಲೇಜಲ್ಲಿ ಸಮಾವೇಶವನ್ನು ಮಾಡಿದ್ವಿ. ನಂತರ ನಾವು ಅಲ್ಲಿ ಉಚಿತವಾಗಿ ಆರೋಗ್ಯ ಶಿಬಿರ ಮಾಡಿ ಅವರಿಗೆ ಎಲ್ಲ ಪ್ರತಿಯೊಬ್ಬರಿಗೂ ವ್ಯವಸ್ಥಿತವಾಗಿ ಉದ್ಯೋಗ ಮೇಳನ ಈಗ ಲಾಸ್ಟ್ ಬಂದ 3 ತಿಂಗಳು ಮೊದಲು ಉದ್ಯೋಗ ಮೇಳನೂ ಅಲ್ಲಿ ಮಾಡಿದ್ವಿ. ಒಂದು ಒಕ್ಕಲಿಗರ ಉದ್ಯೋಗ ಮೇಳ ಮಾಡಿದ್ವಿ. ಬೃಹತ್ ಒಕ್ಕಲಿಗರ ಮಾಡಿ ಸಾವಿರಾರು ಜನಕ್ಕೆ ಅನುಕೂಲವಾಗುವಂಥ ರೀತಿಯಲ್ಲಿ ಒಂದು ತುಂಬ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ. ಸೇನೆಯ ಸಂಘಟನೆಗೆ ಯಾವೆಲ್ಲ ಯೋಜನೆಗಳನ್ನು ಹಾಕಿಕೊಂಡಿದ್ದೀರಾ? ನಮ್ಮ ಸೇನೆ ಅತ್ಯುತ್ತಮವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಉಚಿತವಾಗಿ ಒಂದು ನಿಸ್ವಾರ್ಥ ಸೇವೆ ಮಾಡಬೇಕು. ಎಲ್ರಿಗೂ ಒಂದು ಆರೋಗ್ಯ ಮತ್ತು ಆರೋಗ್ಯವಂತನಾಗಿ ಸಬಲರನ್ನಾಗಿ ಮಾಡಬೇಕು. ಮತ್ತು ಆರೋಗ್ಯ ಶಿಬಿರವನ್ನು, ರಕ್ತದಾನ ಶಿಬಿರವನ್ನು ಮಾಡ್ತಾ ಬಂದಿದ್ದೀವಿ. ಆಮೇಲೆ ನೆಕ್ಸ್ಟು ನಮಗೆ ಪ್ರತಿ ತಿಂಗಳು ಈಗ ನಮ್ಮ ಕತ್ರಗುಪ್ಪೆಯಲ್ಲಿರೋ ಗೌಡರ ಸೇನೆ ಒಂದು ಕಚೇರಿನಲ್ಲಿ ನಾವು ಪ್ರತಿ ತಿಂಗಳು ಒಂದು ವಧುವರ ಸಮಾವೇಶ ಮಾಡ್ತಾಯಿದ್ದೀವಿ. ವಧುವರ ಅವರ ಕಡತೆಗಳನ್ನ ಅವ್ರು ಬಂದು ಯಾರು ಬೇಕಾದ್ರೂ ಬಂದು ಉಚಿತವಾಗಿ ಅವ್ರು ನೋಡ್ಕೊಳ್ಳೋದು. ಯಾವುದೇ ಥರದ ಒಂದು ಇದಿಲ್ದಂಗೆ, ಯಾವುದೇ ಥರದ ನಯಾ ಪೈಸೆನ ಹಣನ ತೊಗೊಳ್ದಂಗೆ ಅವ್ರು ಬಂದು ಉಚಿತವಾಗಿ ಬಂದು ಕಡತೆಗಳನ್ನ ನೋಡಿಕೊಂಡು ಅವ್ರಿಗೆ ಬೇಕಾದ ವರನ ಆಯ್ಕೆ ಮಾಡುವಂಥ ಒಂದು ಕಾರ್ಯಕ್ರಮನ ಪ್ರತಿ ತಿಂಗಳು ಮಾಡ್ತಾಯಿದ್ದೀವಿ. ಮುಂದಿನ ಒಂದು ದಿನಗಳಲ್ಲೂ ಪ್ರತಿ ತಿಂಗಳು ಅದನ್ನು ನಿರಂತರವಾಗಿ ನಡೀತದೆ. ಗೌಡರ ಯುವ ಸೇನೆ ಒಂದು ಎಲ್ಲ ಕಡೆ ಎಲ್ಲ ಒಂದು ವಿಧಾನಸಭಾ ವ್ಯಾಪ್ತಿನಲ್ಲಿ ನಾವು ಮಾಡಿ ಅದನ್ನು ಎಲ್ಲರಿಗೂ ಒಂದು ಅನುಕೂಲನ, ಸಾರ್ವಜನಿಕರವಾಗಿ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಕಾರ್ಯಕ್ರಮನ ಹಮ್ಮಿಕೊಂಡು ಹೋಗ್ತಾಯಿದ್ದೀವಿ. ಸಂಕಷ್ಟದ ಸಂದರ್ಭದಲ್ಲಿ ಅಂದರೆ ಕೊರೋನಾ ಸಂದರ್ಭದಲ್ಲಿ ಜನರ ನೆರವಿಗೆ ಹೇಗೆ ಸ್ಪಂದಿಸಿದ್ದೀರಿ? ಸಂಕಷ್ಟ ಸಂದರ್ಭದಲ್ಲಿ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸನ ನಾವು ಈಗ ಪ್ರತಿ ಒಂದು ವಾರ ನಮ್ಮ ಸಂಸ್ಥಾಪಕರಾದ ಕೃಷ್ಣೇಗೌಡರು ಪ್ರತಿ ವಾರ ಒಂದು ಕುವೆಂಪು ಒಂದು ಪುಸ್ತಕನ ಓದೋವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಪ್ರತಿ ಶುಕ್ರವಾರ ಸಂಜೆ 6:30ಯಿಂದ ರಾತ್ರಿ 8ವರೆಗೂ ಅವ್ರ ಕಾರ್ಯಕ್ರಮ ಇರುತ್ತೆ. ಅದು ಅದ್ಭುತವಾಗಿ ಬರ್ತಾಯಿದೆ. ಏಕೆಂದರೆ ಯಾವ ಥರ ಒಂದು ಕುವೆಂಪು ಈ ಒಂದು ವಿಶ್ವಮಾನವಾದ ಯಾವ ಥರ ಬದುಕಿದ್ರು ಆ ಒಂದು ಸಂದೇಶಗಳನ್ನ ಸಾರಬೇಕು, ಅವರ ಪುಸ್ತಕದಲ್ಲಿ ಏನಿದೆ ಅದನ್ನು ನೋಡಬೇಕು ಅನ್ನೋದ ಒಂದು ಆತ್ಮಸ್ಥೈರ್ಯನ ತುಂಬಬೇಕು ಪ್ರತಿಯೊಬ್ಬರಿಗೂ. ಇವತ್ತಿನ ಪಟ್ಟಣದ ಬದುಕು ತುಂಬ ದುಸ್ತರವಾಗಿದೆ. ಪ್ರತಿಯೊಬ್ಬರಿಗೂ ನಿಮಿಷಕ್ಕೂ ಕ್ಷಣಕ್ಕೂ ಒಂದು ಜೀವನನ ಒತ್ತಡದ ಜೀವನ ಆಗಿದೆ. ಉದ್ಯೋಗದಿಂದ ಆಗ್ಬೋದು, ವಿದ್ಯೆಯಿಂದ ಆಗ್ಬೋದು, ಬೇರೆ ಸಲಕರಣೆಗಳನ್ನ ಇದಾಗ್ಬೋದು. ಈ ಅದನ್ನೆಲ್ಲನೂ ಪ್ರತಿಯೊಬ್ಬರಿಗೂ ಒಂದು ರೀತಿಯಲ್ಲಿ ಅವ್ರಿಗೆಲ್ಲ ಮಾರ್ಗದರ್ಶನ ಮಾಡಿಕೊಡುವಂಥ ಕೆಲಸನ ನಮ್ಮ ಸೇನೆ ಹಮ್ಮಿಕೊಂಡಿದೆ. ನಿರಂತರವಾಗಿ ಅದು ಮಾಡ್ತಾಯಿದೆ. ತಮ್ಮ ಸೇನೆ ಬಲಪಡಿಸಲು ಮುಂದಿನ ಯೋಜನೆಗಳೇನು? ಸೇನೆನ ಬಲಪಡಿಸೋಕ್ಕೆ ಇಡೀ ರಾಜ್ಯಾದ್ಯಂತ ನಾವು ವಿಧಾನಸಭಾ ವೈಸು ಅದನ್ನು ವಿಸ್ತಾರ ಮಾಡಬೇಕು. ವಿಧಾನಸಭಾ ವೈಸು ನಾವು ಒಂದು ಶಾಖೆಗಳನ್ನ ತೆರೆದು ಅವ್ರಿಗೆ ಪ್ರತಿಯೊಬ್ಬರು ವಿಧಾನಸಭಾ ವೈಸು ಪದಾಧಿಕಾರಿಗಳನ್ನ ಮಾಡಿ ಒಂದು ಜಿಲ್ಲಾ ವೈಸ್ ಮಾಡಿ ವಿಧಾನಸಭಾ ವೈಸು ರಾಜ್ಯಾದ್ಯಂತ ಅದನ್ನು ಕಾರ್ಯಕ್ರಮನ ಒಂದು ವಿಂಗನ ಒಂದು ಸೇನೆನ ರಾಜ್ಯಾದ್ಯಂತ ಅದನ್ನು ವಿಸ್ತರಿಸಬೇಕು ಅಂತ ಒಂದು ಕಾರ್ಯಕ್ರಮನ ನಾವು ನಿರಂತರವಾಗಿ ಮಾಡ್ತಾ
ಎಲ್ಲ ಜಿಲ್ಲೆಗಳಲ್ಲೂ ಈಗಾಗಲೇ ಒಂದು ನಮ್ಮ ವಾಟ್ಸಪ್ ಫೇಸ್ಬುಕ್ ಮೂಲಕ ಎಲ್ಲ ಜಿಲ್ಲೆಗಳ ಒಂದು ಇದನ್ನು ಮಾಡಿದ್ದೀವಿ, ಒಂದು ಟೀಮನ್ನು ಮಾಡಿ ಆಗ್ತಾಯಿದ್ದೀವಿ. ಅದ್ರ ಮೂಲಕ ನಾವು ಈಗ ಪ್ರತಿಯೊಂದು ಜಿಲ್ಲೆಗೂ ನಾವು ಇದನ್ನು ಮಾಡಿದ್ದೀವಿ. ಪ್ರತಿಯೊಂದು ಜಿಲ್ಲೆಗೂ ವಧುವರ ಒಂದನ್ನು ಗ್ರೂಪ್ ಮಾಡಿದ್ದೀವಿ. ಅದ್ರ ಮೂಲಕ ಸಾರ್ವಜನಿಕರಿಗೆ ಅವರವರ ಅಭಿಪ್ರಾಯಗಳನ್ನ ಯಾವ ಥರ ಅವ್ರಿಗೇನು ಯಾವ ಥರ ಬೇಕಾಗ್ತದೋ ಆ ಥರ ಅನುಕೂಲ ಪಡ್ಕೊಳ್ಳುವಂಥದ್ದನ್ನು ಕಾರ್ಯಕ್ರಮಗಳನ್ನ ನಾವು ಪ್ರತಿನಿತ್ಯ ಮಾಡ್ತಲೇ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ದಿನಾಂಕ 9/12 ಶನಿವಾರದಂದು ನನ್ನ ಮಗಳ HP ಮಂಜುಳಾ ನನ್ನ ಮಗಳ ಒಂದು ಅರಕ್ಷತಾ ಕಾರ್ಯಕ್ರಮ ಇದೆ. ಭಾನುವಾರ 10/12/2023 ಭಾನುವಾರದಂದು ಒಂದು ಧಾರಾ ಮುಹೂರ್ತ, ಒಂದು ವಿವಾಹ ಕಾರ್ಯಕ್ರಮದ ಧಾರೆ ಮುಹೂರ್ತ ಇದೆ. ದಯವಿಟ್ಟು ನಮ್ಮ ಸಂಘಟನೆಯವರು, ನಮ್ಮ ಸೇನೆಯಲ್ಲಿರ್ತಕ್ಕಂಥ ಎಲ್ಲರೂ ಬಂದು ಎಲ್ಲರಿಗೂ ಆಹ್ವಾನ ಪತ್ರಿಕೆಯನ್ನು ತಲುಪಿಸೋಕ್ಕೆ ಆಗೋದಿಲ್ಲ. ದಯಮಾಡಿ ಬಂದು ಈ ಜಾಗ ಸೀಗೇಳಿ ಗೇಟಲ್ಲಿರೋ SG ಮ್ಯಾರೇಜ್ ಹಾಲಲ್ಲಿ ನಮ್ಮ ಮಗಳ ಒಂದು ವಿವಾಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಬರುವ ಶನಿವಾರ 9/12/2023 ದಯಮಾಡಿ ಎಲ್ಲರನ್ನೂ ಈ ಮೂಲಕ ಎಲ್ರಿಗೂ ನಾನು ಮನವಿ ಮಾಡ್ಕೊತಿದ್ದೀನಿ. ತಾವು ಬಂದು ನಮ್ಮ ಮಗಳನ್ನ ವಿವಾಹ ಕಾರ್ಯಕ್ರಮಕ್ಕೆ ಆಗಮಿಸಿ ಹರಸಿ ಆಶೀರ್ವಾದ ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ಕೊತೀನಿ.